ಡಾಕ್ಟರ್ ಶಾಮಣ್ಣ ನಾನು. ನೀನು ಈ ಸಮಸ್ಯೆ ಸಿಕ್ಕಾಕೊಂಡು ಬಿಲಿ ಬಿಲಿ ಬಿಲಿಲ್ಲ ಅಂತ ಒದ್ದಾಡ್ತಾ ಇದೆಯಲ್ಲ, ಅದನ್ನೆಲ್ಲ ಸಾಲ ಮಾಡ್ಸೋಕ್ಕೆ ಅಂತಾರೆ ಆ ಭಗವಂತ ನನ್ನ ಹುಟ್ಟಿಸಿರೋದು ಅಂತ ಅರ್ಥ ಮಾಡ್ಕೋ. ಈ ದಾಸಪ್ಪನ ಹಿಡಿತದಿಂದ ಹೆಂಗ್ ಎಸ್ಕೇಪ್ ಆಗ್ಬೇಕು ಅನ್ನೋದನ್ನ ನಾ ಹೇಳ್ಕೊಡ್ತೀನಿ. ನಾನು ಕುಡಿದು ಟೈಟ್ ಆಗೋ ತನಕ ನನ್ನ ಪಕ್ಕದಲ್ಲೇ ಇರು. ಜೀವನ ಹೆಂಗೆ ಏನು ಅಂತ ನಾನು ಬೋಧನೆ ಮಾಡ್ತೀನಿ. ನೀವು ನಿಜವಾಗ್ಲೂ ನನ್ನ ಆ ದಾಸಪ್ಪನ ಕಾಟದಿಂದ ಬಚಾವ್ ಮಾಡ್ತೀರಾ? ಚಪ್ಪಲಿನೂ ಬೇಕು, ಅದು ಹೊಸದು ಆಗಿರ್ಬೇಕು, ಅದು ಅದೇ ಡಿಸೈನ್ ಅಲ್ಲಿ ಇರ್ಬೇಕು. ನಿನ್ ಲೆವೆಲ್ಗೆ ಸ್ವಲ್ಪ ಜಾಸ್ತಿ ಆಗಿಲ್ವಾ? ಹೌದು ಕಣೋ, ಜಾಸ್ತಿನೇ. ಏನಿವಾಗ ಯಾವಾಗ್ಲೂ ಹರುಕ್ಲು ಮುರುಕ್ಲು ಬೇರೆಯವ್ರು ಕೊಟ್ಟಿರೋದೇ ಹಾಕೊಬೇಕಾ? ನಾವೆಷ್ಟು ಕಷ್ಟಪಟ್ರ 300 ರೂಪಾಯಿ ಸಿಗ್ತಾ ಇಲ್ವಲ್ಲ? 300 ರೂಪಾಯಿ ಅಂದ್ರೆ ಸುಮ್ನೆನಾ? ಅದೇನ್ ಚಿಕ್ಕಾಸ? ಇವಮ್ಮ ಭಿಕ್ಷೆ ಬೇಡಬಾರ್ದು, ಕದಿಬಾರ್ದು ಅಂತೆಲ್ಲ ಕತೆ ಹೊಡಿತಾಳೆ. ಇನ್ನೇನ್ ಕಾಸು ಮೇಲಿಂದ ಹೋದ್ರಬೇಕಷ್ಟೇ. ಹೌದಪ್ಪ, ಹುದುರ್ಲಿಲ್ಲ ಅಂದ್ರೆ ನಾವೇ ಹುದುರ್ ಮಾಡ್ಕೋಬೇಕು. ಅಂದ್ರೆ ಸಂಪಾದಿಸ್ಬೇಕು. ಓಹೋ, ಅದೇನ್ ಸುಲಭ? ಹೇಳಮ್ಮ, ಹೇಗ್ ಸಂಪಾದಿಸೋದು? ನಮ್ಗೆ ಗೊತ್ತಿದೆ, ನಿಮ್ಮ ಹತ್ರ ಯಾಕೋ ಕೇಳ್ತಿದ್ದೆ. ಇಷ್ಟಲ್ಲಾಗ್ಲೇ ಚಪ್ಪಲಿ ಹಾಕೊಂಡ್ ಮೆರೀತಿದ್ದೆ. ಬೊಂಬೆಗಳೆಲ್ಲ ನಿಂಗೆ ಬೇಡ್ವಾ? ಏನಕ್ ಮಾಡ್ತಿದೀಯಾ? ಬೇಡಪ್ಪ, ಇದೆಲ್ಲ ಹಳೇದಾಗೋಗಿದೆ. ನಮ್ಮಪ್ಪ ಅಮೇರಿಕಾದಿಂದ ಹೊಸ ಹೊಸ ಬೊಂಬೆ ತಂದಿದ್ದಾರೆ. ನಿಂಗ್ ಬೇಕು ಅಂದ್ರೆ ನೀನ್ ಇಟ್ಕೋ. ಬೇಡಪ್ಪ, ನಂಗೆ ನನ್ನ ರಾಣಿನೇ ಸಾಕು. ನೀನ್ ಬಲ್ವಂತ ಮಾಡಿದ್ರೆ ತಗೋತೀನಿ. ಓಯ್, ಯಾರ ನೀವೆಲ್ಲ? ಯಾರಮ್ಮ ನೀನು? ಒಳ್ಳೆ ಎಜುಕೇಟೆಡ್ ತರ ಕಾಣಿಸ್ತೀಯ. ಈ ಸ್ಲಮ್ ನನ್ನ ಮಕ್ಕಳ ಹತ್ರ ನಿನ್ಗೇನು ಕೆಲಸ? ನಾನು ರಶ್ಮಿ ಶ್ರೀವಾಸ್ತವ್, ಶ್ರೀನಿವಾಸ್ ಶ್ರೀವಾಸ್ತವ್ ಅವ್ರ ಮಗಳು. ನಮ್ಮ ಸ್ಕೂಲ್ ಟೀಚರ್ಸ್ ಹೇಳ್ತಿರ್ತಾರೆ, ಬಡವ್ರ ಮಕ್ಳಿಗೆ ಹೆಲ್ಪ್ ಮಾಡಿದ್ರೆ ಹುಟ್ಟಿದಕ್ಕೆ ಸಾರ್ಥಕ ಆಗುತ್ತೆ ಅಂತ. ಅದಕ್ಕೆ ನಾನು ಇವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ದೀನಿ. ಇವರೆಲ್ಲ ನನ್ನ ಫ್ರೆಂಡ್ಸು. ಇವರೆಲ್ಲ ಯಾವ ಸೀಮೆ ಫ್ರೆಂಡ್ಸ್ ಅಮ್ಮ? ಇವ್ರು ಸಹವಾಸ ಮಾಡಬೇಡ. ಇವರೆಲ್ಲ ಸ್ಲಮ್ ನನ್ನ ಮಕ್ಕಳು. ಹಲೋ, ರೆಸ್ಪೆಕ್ಟ್, ಗಿವ್ ಅಂಡ್ ಟೇಕ್ ನಾನ್ಸೆನ್ಸ್. ಓ, ಚೋಟ್ ಉದ್ದ ಇದೆಯಾ? ನಮ್ಗೆ ಆವಾಜ್ ಆಗ್ತೀನೋ? ಜಾಗ ಕಲೆ ಮಾಡಿಲ್ಲ. ಎಲ್ಲ ಇವಳಿಂದಾನೆ. ನಾನೇನ್ ಮಾಡ್ದೆ? ನಿನ್ನೇನ್ ನೋಡಿ ಆ ಪೊಲೀಸರು ಬಂದಿದ್ದು. ನಾವೇನೋ ನಿನ್ನಲ್ಲಿ ಬಲವಂತಾಗಿ ಇಟ್ಕೊಂಡಿದೀವಿ ಅಂತ ಅನ್ಕೊಂಡ. ನಿಂಗೆ ಯಾಕೆ? ನಿಂಗ್ ಚಪ್ಪಲಿ ದುಡ್ತಾನೆ ಬೇಕು? ಅರೇಂಜ್ ಆಗುತ್ತೆ ಬಿಡು. ಚಪ್ಪಲಿ ದುಡ್ಡ ಅಂದ್ರೆ ಏನಿಲ್ಲ, ನಿಂಗೆ ಯಾಕದಲ್ಲ? ನಾನ್ ಹೇಳ್ತೀನಿ. ನೀನ್ ಹಾಕೊಂಡಿದ್ಯಲ್ಲ ಚಪ್ಲಿ, ಆ ತರದ್ದು ಒಂದ್ ಚಪ್ಲಿ ತಗೋಬೇಕು ಅಂತ ಸೂಜಿಗಿಷ್ಟ. ಅದಕ್ಕೆ ನಾವೆಲ್ಲ ಸೇರಿ ಕೊಡ್ಸೋಣ ಅಂತ ಅಲ್ವೇ? ನಾನೇ ಕೊಡಿಸ್ಲಾ? ಏಯ್, ಯಾರ ನೀ ನಂಗೆ ಚಪ್ಪಲಿ ಕೊಡ್ಸಕ್ಕೆ? ನೀನೇ ನನ್ ಚಿಕ್ಕಮ್ಮನ ಮಗಳ ಅಥವಾ ನಮ್ ಪಕ್ಕದ ಮನೆಯೊಳ? ಹೋಗ್ಲಿ, ನಮ್ ಏರಿಯಾದವಳ ಬಂದ್ಬಿಟ್ಲು ಜಂಬ ತೋರ್ಸಕ್ಕೆ. ಯಾಕೆ ಹಾಗಂತ್ಯ? ನಾನೇನ್ ಜಂಬ ತೋರಿಸ್ಕೊಂಡೆ? ಏನೋ ಫ್ರೆಂಡು ಅಂತ ಕೊಡಿಸ್ತೀನಿ ಅಂದೆ. ದುಡ್ಡು ಕೊಡ್ತೀನಿ ಅಂದ್ರೆ ಏನು? ನನ್ನ ಹತ್ರ ಇದೆ, ನಿನ್ನ ಹತ್ರ ಇಲ್ಲ ಅಂತ ಗೇಲಿ ಮಾಡ್ದಾಗ್ತಾನೆ. ಏನಿಲ್ಲ. ಹೌದು, ನೀನೇನಾದ್ರೂ ಅನ್ಕೋ, ನಾನಿನ್ ಸಹಾಯ ಮಾಡೇ ಮಾಡ್ತೀನಿ. ಇದನ್ನೇ ಜಂಬ ಅನ್ನೋದು. ನೀನ್ ಚಪ್ಪಲಿ ಕೊಡ್ತಾ ಇರೋದು ನನ್ ಬಡವಳು ಅಂತ, ನನ್ ಫ್ರೆಂಡ್ ಅಂತ ಅಲ್ಲ ಅಲ್ವಾ? ನೀನೀಗ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ಈ ಗ್ಯಾಂಗ್ ನಲ್ಲಿ ನೀನೇ ನಂಗೆ ತುಂಬಾ ಇಷ್ಟ, ಗೊತ್ತಾ? ನಂಬೇಡ ಬಿಡು. ಹೋಗೆ, ಕಳ್ಸೋಳೇನ? ನಾನೇ ಹೋಗ್ತೀನಿ. ಬೆಳಿತಾಳ ಆ ಚಪ್ಪಲಿ ಹಾಕೊಂಡು. ಏನೋ ಅಪ್ಪಿ ತಪ್ಪಿ ಆ ಚಪ್ಪಲಿ ಸಿಕ್ತಪ್ಪ ಅಂತ ಹಾಕೊಂಡೆ. ಅದಕ್ಕೆ ನಾನು ಬಡವೆ ಅನ್ಬಿಡದ. ಕ್ಯಾತೆ ನೋಡ್ತಾರೋ, 300 ರೂಪಾಯಿ ನಾನು ಸಂಪಾದಿಸ್ತೀನಿ. ಆ ಚಪ್ಪಲಿ ತಗೊಂಡೇ ತಗೋತೀನಿ.